ಈ ಫ್ಲಾಸ್ಕ್ ಒಳಗ ನೀರ್ ತುಂಬಿದ ಬಲೂನ್ ಅನ್ನ ಹಾಕಬೇಕಾಗಿತ್ತು. ನೀರ್ ತುಂಬಿದ ಬಲೂನ್ ಅನ್ನ ಹಾಕಬೇಕಾಗಿತ್ತು. ಅದ್ರೊಳಗ ಕೊನಿಕಲ್ ಫ್ಲಾಸ್ಕ್. ಅದಕ್ಕ ಇವ್ರು ಕೊನಿಕಲ್ ಫ್ಲಾಸ್ಕ್ ದಾಗ ನೀರ್ ಬಲೂನ್ ಹಾಕಕ್ ಪ್ರಯತ್ನ ಮಾಡ್ತಾರೆ. ನೋಡಿ ಹೊಂಟಿದ್ದೇನೆ ಜೋರ್ಲೆ ಬಾರಾಕತ್ತ ಕಡೆ ಹೋಗೋದು ನೀ ಮಾಡಮ್ಮ. ನೋಡ್ರಿ ಹೊಂಟಿದ್ದೇನೆ ಜೋರ್ಲೆ ಪ್ರೆಸ್ ಮಾಡತ್ತಾಳ ಕರೆ ಹೋಗೋದು ನೀ ಮಾಡಪ್ಪ. ಹೋಗಲ್ತು. ಯಾಕೆ ಹೋಗಲ್ತು? ಒಳಗೂ ಒತ್ತಡ ಐತಿ, ಹೊರಗೂ ಒತ್ತಡ ಐತಿ, ಹೋಗಲ್ತು. ಈಗ ಇದನ್ನ ಆಗಲಿ ಇದನ್ನ ನೀರು ಹಾಕಿದ ಬಲೂನ್ ಅನ್ನ ಇದ್ರೊಳಗ ಸರಳವಾಗಿ ಹೆಂಗ್ ಹೋಗ್ಸೋದು? ನಮ್ ನೋಡ್ರಿ ಇಲ್ಲಿ ಬೆಂಕಿ ಹಚ್ಚಿದ. ಈಗ ಇನ್ನೊಂದು ಕಾರಣ ಯಾಕೆ ಒಳಗೆ ಹೋಯ್ತು? ಇದ್ರೊಳಗ ಶಾಖ ಕೊಡೋದ್ರಿಂದ ಇದ್ರಾಗಿನ ಗಾಳಿ ಬಿಸಿ ಆಗ್ತೈತಿ. ಫ್ಲಾಸ್ಕ್ ಒಳಗಿನ ಗಾಳಿ ಬಿಸಿ ಆಗ್ತೈತಿ, ಬಿಸಿಯಾಗಿ ಹೊರಗೆ ಬರ್ತೈತಿ. ಆಮೇಲೆ ಅಲ್ಲಿ ಕಡಿಮೆ ಒತ್ತಡ ಆಗ್ತೈತಿ, ಕಡಿಮೆ ಒತ್ತಡ ಪ್ರದೇಶ ಆಗ್ತೈತಿ. ಹೊರಗೆ ವಾತಾವರಣ ತಂಪೈತಿ, ಹೆಚ್ಚು ಒತ್ತಡ ಇರ್ತೈತಿ. ಹೆಚ್ಚು ಒತ್ತಡದಿಂದ ಗಾಳಿ ಕಡಿಮೆ ಒತ್ತಡ ಇದ ಫ್ಲಾಸ್ಕ್ ಒಳಗ ಹೋಗ್ತೈತಿ. ಅದಕ್ಕೆ ಈ ಬಿಸಿ ಇದ್ದಾಗ, ಒತ್ತಡ ಕಡಿಮೆ ಇದ್ದಾಗ ನಾವು ಇದ್ರ ಮೇಲ್ಗಡೆಗೆ ಹಿಂಗ ಇಟ್ಟಾಗ ಹೊರಗಿನ ಗಾಳಿಯ ಒತ್ತಡದಿಂದ, ನಿಂತ ಗಾಳಿಯ ಒತ್ತಡದಿಂದ ಇಲ್ಲಿ ಗಾಳಿ ಒತ್ತಡ ಕಡಿಮೆ ಇರ್ತೈತಿ. ಆ ಕಡೆ ಏನಾಗ್ತೈತಿ? ಚಲಿಸ್ತೈತಿ. ಅದ್ರ ಜೊತೆಗೆ ಗಾಳಿ ತನ್ನ ಜೊತೆಗೆ ಇದನ್ನೂ ಸಕಟ ಈ ಬಲೂನ್ ತುಂಬಿದ ನೀರು ತುಂಬಿದ ಬಲೂನ್ ಅನ್ನು ಸಂಗಾಟ ತಗೊಂಡ ಒಳಗೆ ಹೋಗ್ತೈತಿ. ಗೊತ್ತಾಯ್ತಾ? ಗಾಳಿಯ ಒತ್ತಡದಿಂದ ಹಿಂಗಾಗ್ತೈತಿ. ಒಂದ್ ಕಡೆ ಹೆಚ್ಚು ಒತ್ತಡ, ಒಂದ್ ಕಡೆ ಕಡಿಮೆ ಒತ್ತಡ. ಈ ಪರಿಣಾಮದಿಂದ ವಾತಾವರಣದಲ್ಲಿ ಚಂಡಮಾರುತಗಳು, ಸುಂಟರ ಗಾಳಿಗಳು ಎಲ್ಲ ತಯಾರಾಗ್ತಿರ್ತಾವ. ಚಂಡಮಾರುತ ಎಲ್ಲ ಆಗ್ಲಿಕ್ಕೆ ಇದೇ ಕಾರಣ. ಒಂದ್ ಕಡೆ ಕಡಿಮೆ ಒತ್ತಡ, ಒಂದ್ ಕಡೆ ಹೆಚ್ಚು ಒತ್ತಡ. ಈಗ ಇದು ಕಡಿಮೆ ಒತ್ತಡ ಆಗೈತಿ. ಆ ಬಲೂನ್ ತನ್ನ ನೀರು ಮತ್ತು ಬಲೂನ್ ಕೂಡ ಒಮ್ಮೆ ಹೊಂಟೈತಿ. ಹೊರಗಿನ ಒತ್ತಡ ಹೆಚ್ಚೈತಿ, ಇದ್ರಾಗ ಒತ್ತಡ ಕಡಿಮೆ. ಹಿಂಗ ಪರಿಸರದೊಳಗೂ ಇದ್ರ